ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಬಗ್ಗೆ ದಿನಕ್ಕೊಂದು ಹೊಸ ಸುದ್ದಿ, ಹೊಸ ಗಾಸಿಪ್ ಹೊರಬರುತ್ತಲೇ ಇದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಸ್ಟೈಲ್ ಕೂಡ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಈ ಸಿನಿಮಾ ಬಗ್ಗೆ ಜನರಲ್ಲಿ ಕುತೂಹಲ ಇನ್ನೂ ಜಾಸ್ತಿ. ಇತ್ತೀಚೆಗೆ ಈ ಸಿನಿಮಾದಲ್ಲಿ ನಟಿಸುತ್ತಿರುವ ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ಕುರಿತು ಒಂದು ದೊಡ್ಡ ಗಾಳಿ ಸುದ್ದಿ ಹರಡಿತು. ಯಶ್ ಮತ್ತು ಕಿಯಾರಾ ನಡುವೆ ಚಿತ್ರೀಕರಿಸಲಾದ ಕೆಲ ಬೋಲ್ಡ್ ದೃಶ್ಯಗಳ ಬಗ್ಗೆ ಕಿಯಾರಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ದೃಶ್ಯಗಳನ್ನ ಕತ್ತರಿಸಲು ಹೇಳಿದ್ದಾರಂತೆ ಅನ್ನೋ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡಿತು. ಆದ್ರೆ ಈ ಕತೆಗೆ ಸ್ವತಃ ಕಿಯಾರಾ ಬ್ರೇಕ್ ಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆಗಿದ್ದ ಸುದ್ದಿಯ ಸ್ಕ್ರೀನ್ಶಾಟ್ ಹಂಚಿಕೊಂಡು ಇದು ಸಂಪೂರ್ಣ ಸುಳ್ಳು, ಅರ್ಥವಿಲ್ಲದ ಗಾಳಿ ಸುದ್ದಿ ಅಂತ ಸ್ಪಷ್ಟವಾಗಿ ಹೇಳಿ ಎಲ್ಲ ಗಾಸಿಪ್ಗಳಿಗೆ ತೆರೆ ಎಳೆದಿದ್ದಾರೆ. ಇದರಿಂದ ಒಂದು ವಿಷಯ ಕ್ಲಿಯರ್ ಆಯ್ತು. ಅವರು ಯಾವುದೇ ದೃಶ್ಯಗಳನ್ನ ತೆಗೆದುಹಾಕಿ ಅಂತ ಕೇಳಿಲ್ಲ. ಹಾಗೆ ಅಂತ ಹೇಳಿದವರ ಮಾತುಗಳಿಗೆ ಯಾವುದೇ ಅರ್ಥ ಇಲ್ಲ. ಹೀಗಾದ್ರೆ ಇಂತಹ ಗಾಸಿಪ್ ಯಾಕೆ ಹುಟ್ಟದೆ ಅನ್ನೋ ಪ್ರಶ್ನೆ ಬರುತ್ತದೆ. ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದ್ರ ಮೇಲೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಬಜೆಟ್, ಪ್ಯಾನ್ ಇಂಡಿಯಾ ಮಟ್ಟದ ನಿರೀಕ್ಷೆ. ಇಂತಹ ಸಂದರ್ಭಗಳಲ್ಲಿ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ಹರಡೋದು ಸಾಮಾನ್ಯ. ವಿಶೇಷವಾಗಿ ಬೋಲ್ಡ್ ಸೀನ್ ಅನ್ನೋ ಪದ ಬಂದ್ರೆ ಜನರ ಗಮನ ತಕ್ಷಣ ಸೆಳೀತದೆ. ಅದನ್ನೇ ಕೆಲವರು ಉಪಯೋಗಿಸಿ ಕ್ಲಿಕ್ ಬೇಟ್ ತರದ ಸುದ್ದಿಗಳನ್ನು ಸೃಷ್ಟಿಸ್ತಾರೆ. ಇದಲ್ಲದೆ ಯಶ್ ಇಮೇಜ್ ಮಾಸ್, ಆಕ್ಷನ್, ಸ್ಟೈಲಿಶ್ ಹೀರೋ ಅನ್ನೋದು. ಅದಕ್ಕೆ ಬೋಲ್ಡ್ ಅಂಶ ಸೇರಿಸಿದ್ರೆ ಸಿನಿಮಾ ಬಗ್ಗೆ ಹೈಪ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಇರ್ಬೋದು. ನಿಜವಾಗಿಯೂ ಯಶ್ ಮತ್ತು ನಾಯಕಿಯ ನಡುವೆ ಅಷ್ಟೊಂದು ಬೋಲ್ಡ್ ಸೀನ್ಸ್ ಇರುತ್ತದೆಯಾ ಅನ್ನೋದನ್ನ ನೋಡಿದ್ರೆ, ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಹಿಂದಿನ ಕೆಲಸಗಳನ್ನ ಗಮನಿಸಿದ್ರೆ ಅವರು ಕತೆಗೆ ಬೇಕಾದಷ್ಟೇ ತೋರಿಸುವವರು. ಅತಿರೇಕವಾಗಿ ಬೋಲ್ಡ್ ಆಗಿ ತೋರಿಸುವ ಸ್ಟೈಲ್ ಅವರದಲ್ಲ. ಇನ್ನೊಂದ್ ಕಡೆ ಯಶ್ ಕೂಡ ತಮ್ಮ ಇಮೇಜ್ ಬಗ್ಗೆ ತುಂಬಾ ಜಾಗರೂಕರಾಗಿರುವ ನಟ. ಅವರ ಸಿನಿಮಾಗಳಲ್ಲಿ ಮಾಸ್, ಆಕ್ಷನ್, ಸ್ಟೈಲ್ ಇರುತ್ತದೆ. ಆದರೆ ಅತಿಯಾಗಿ ವಿವಾದಕ್ಕೆ ಕಾರಣವಾಗುವ ರೀತಿಯ ದೃಶ್ಯಗಳನ್ನ ಆಯ್ಕೆ ಮಾಡೋದು ಕಡಿಮೆ. ಹಾಗಾಗಿ ಅತಿಯಾಗಿ ಬೋಲ್ಡ್ ಸೀನ್ಸ್ ಅನ್ನೋದು ಸ್ವಲ್ಪ ಓವರ್ ಎಕ್ಸಾಜರೇಷನ್ ಆಗಿರುವ ಸಾಧ್ಯತೆ ಹೆಚ್ಚು. ಸಿನಿಮಾ ಗ್ಯಾಂಗ್ಸ್ಟರ್ ಬ್ಯಾಕ್ಡ್ರಾಪ್ನಲ್ಲಿ ಮೂಡಿಬರುತ್ತಿರುವುದರಿಂದ ಪಾತ್ರಗಳ ನೈಜತೆಯನ್ನು ತೋರಿಸಲು ಕೆಲವು ಇಂಟೆನ್ಸ್ ಅಥವಾ ರೊಮ್ಯಾಂಟಿಕ್ ದೃಶ್ಯಗಳು ಇರಬಹುದು. ಆದರೆ ಅದನ್ನೇ ಬೋಲ್ಡ್ ವಿವಾದ ಅಂತ ದೊಡ್ಡದಾಗಿ ಮಾಡಿರೋದು ಗಾಳಿ ಸುದ್ದಿಗಳ ಆಟ ಅನ್ನೋದು ಸ್ಪಷ್ಟ. ಇನ್ನು ಈ ಸಿನಿಮಾದಲ್ಲಿ ನಯನತಾರಾ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ ಮೊದಲಾದವರು ಕೂಡ ಇದ್ದಾರೆ ಅನ್ನೋದ್ರಿಂದ ಸಿನಿಮಾ ಮಲ್ಟಿ ಸ್ಟಾರ್ ಲೆವೆಲ್ನಲ್ಲಿದೆ. ಒಟ್ನಲ್ಲಿ ನೋಡಿದ್ರೆ ಕಿಯಾರಾ ಬೋಲ್ಡ್ ಸೀನ್ಗಳಿಗೆ ವಿರೋಧ ಅನ್ನೋದು ಸಂಪೂರ್ಣ ಫೇಕ್ ಸ್ಟೋರಿ. ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಿಸೋಕೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆಯೋಕೆ ಹುಟ್ಟಿಸಿದ ಗಾಳಿ ಸುದ್ದಿ ಅಷ್ಟೇ. ನಿಜವಾಗಿ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಯೋಕೆ ರಿಲೀಸ್ವರೆಗೆ ಕಾಯೋದೇ ಸರಿಯಾದ ಮಾರ್ಗ. ಈಗಾಗಲೇ ರಿಲೀಸ್ ಡೇಟ್ ಮುಂದೂಡಲ್ಪಟ್ಟಿರೋದ್ರಿಂದ ಅಭಿಮಾನಿಗಳು ಇನ್ನೂ ಹೆಚ್ಚು ನಿರೀಕ್ಷೆಯಲ್ಲಿದ್ದಾರೆ. ಸಿನಿಮಾ ಹೊರಬಂದ್ಮೇಲೆ ಮಾತ್ರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.